ರೈಟ್ ಸರ್. ಮೊದಲ ದಿನ ನೋಡಿದ್ದ ದರ್ಶನ್ಗೂ ಕೊಲೆ ಪ್ರಕರಣದಲ್ಲಿ ಆರೋಪಿ ಅಂತ ಕೇಳಿದಾಗ ಏನ್ ಅನ್ನಿಸ್ತು ಸರ್? ನನಗೆ ತುಂಬ ದುಃಖ ಆಯಿತು. ಒಬ್ಬ ನಟನಿಗೆ ಈ ಸ್ಥಿತಿ ಬರಬಾರ್ದಾಗಿತ್ತು. ಒಬ್ಬ ನಟ ಜೈಲಿಗೆ ಹೋಗ್ಬೋದು, ಆದರೆ ಒಬ್ಬ ನಟ ಕೊಲೆ ಆರೋಪ ಹೊತ್ತು ಜೈಲಿಗೆ ಹೋಗಿದ್ದು ನನಗೆ ಭಾಳ ದುಃಖ ಆಗಿದೆ. ಯಾಕೆಂದರೆ ಮೈಸೂರಿನಲ್ಲಿ ಅವರು ಹುಟ್ಟಿದ ಬೆಳೆದವರು. ಮೈಸೂರು ಒಂದು ಸಾಂಸ್ಕೃತಿಕ ನಗರ. ಮೈಸೂರಿಗೂ ಕೂಡ ಕೆಟ್ಟ ಹೆಸರು. ದರ್ಶನ್ ಅವ್ರು ತಿಳ್ಕೊಂಡಿರ್ಬೋದು, ದರ್ಶನಿಂದ ಕೆಟ್ಟ ಹೆಸರು ಬಂದರೆ ದರ್ಶನಿಗೆ ಮಾತ್ರ ಅಲ್ಲ, ಅವನು ಹುಟ್ಟಿದ ಊರು ಎಲ್ಲವೂ ಬರುತ್ತೆ. ಹಾಗಾಗಿ ದರ್ಶನಿಂದ ಒಂದು ಕೆಟ್ಟ ಹೆಸರು. ಯಾಕೆಂದರೆ ಅವನಿಗೆ ಶನಿಯಾಗಿ ಬಂದಿದ್ದೆ ಇವಳು ಏನೋ ಅವಳ ಹೆಸರೇನಿದೆಯಲ್ಲ ಎಂತ ಗೌಡ, ಪವಿತ್ರ ಗೌಡ ಅವಳ ಬದುಕಿಗೆ ಶನಿಯಾಗಿ ಬಂದಳು. ಅಫ್ಕೋರ್ಸ್ ಅವಳು ಮದುವೆ ಆಗಿ ಅವಳಿಗೊಂದು ಮಗು ಇದೆ, ಡಿವೋರ್ಸ್ ಆದ, ಅವಳ ಬದುಕನ್ನು ನೋಡ್ಕೊಂಡು ಬಂದಳು. ಅವಳು ಗಂಡನನ್ನು ಬಿಟ್ಟು ಬಂದಳು, ಗಂಡನು ಬಂದು ಇವನಿಗೂ ದರ್ಶನಿಗೂ ಒಂದು ಹೆಂಡತಿ ಇದ್ದಾಳಲ್ಲ, ಒಂದು ಮಗು, ಅತ್ತ ಒಂದು ಸುರುದ್ರೂಪಿ ಮಗ ಇದ್ದಾನಲ್ಲ. ಇದ್ದಾಗ ಇವನಿಗೆ ಅದು ಪರ್ಸನಲ್ ಲೈಫ್ ಅಂತ ಕೆಲವರು ಹೇಳ್ತಾರೆ. ಅದು ಅವ್ರು ಎಷ್ಟು ಒಂದು ನಟ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು, ಎಷ್ಟು ಬೇಕಾದರೂ. ಜೊತೆಗೆ ಯಾರು ಆ ರೇಣುಕಾ ಸ್ವಾಮಿ ಅಂತಿದ್ದಾರೆ, ಅವ್ರದ್ದು ಕೂಡ ಮಿತಿ ಮೀರಿದ ಒಂದು ವಾಂಚೆ. ಅದು ಏನೇ ಆಗಲಿ ಅವನು ಕೂಡ ಮಿತಿ ಮೀರಿದ ವಾಂಚೆ, ಅದು ಕೊಲೆಯಲ್ಲಿ ಅವಸಾನವಾಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.